Hello everyone, welcome to Navras Math Tutorials. ಈಗ 6th ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಚಾಪ್ಟರ್ ಹೆಸರು ಲೈನ್ಸ್ ಅಂಡ್ ಆಂಗಲ್ಸ್ ಅಂತ. ಓಕೆ, ಇದೇ ಸೇಮ್ ಚಾಪ್ಟರ್ ಲೈನ್ಸ್ ಅಂಡ್ ಆಂಗಲ್ಸ್ ಅಂತ 7th ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ್ದೀರಿ. ಈಗ ಮತ್ತೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಮತ್ತೆ ಕೊಟ್ಟಿದ್ದಾರೆ, ಹೋಗೋಣ. ಈಗ ಸ್ವಲ್ಪ ಅಡ್ವಾನ್ಸ್ಡ್ ಇರುತ್ತೆ, ನೀವು ದೊಡ್ಡವರಾಗಿದ್ದೀರಲ್ವಾ. ಈಗ ಇನ್ನು ನಾವು ಅದರಲ್ಲೇ ಅಡ್ವಾನ್ಸ್ಡ್ ಕಲ್ತ್ಕೊಂತ ಹೋಗ್ಬೇಕು. ಓಕೆ, ಫಸ್ಟ್ ಲೈನ್ಸ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಲೈನ್ಸ್ ಅಂದ್ರೆ ಇದನ್ನು ನಿಮ್ಗೆಲ್ಲ ಗೊತ್ತಿರುವಂತದ್ದೇ, ಆದ್ರೂ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡಿ ಆಮೇಲೆ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ, ಲೈನ್ಸ್ ಅಂದ್ರೆ ಲೈನ್ಸ್ ಅಲ್ಲಿ ಯಾವ ಟೈಪ್ ಲೈನ್ಸ್ ಅಂತೀವಿ ಎಲ್ಲ ನೋಡೋಣ. ಫಸ್ಟ್ ಲೈನ್ ಅಂದ್ರೆ ನೋಡಿ, ಯಾವುದೇ ಲೈನ್ ಹಾಕಿದ್ರೆ ಇದನ್ನ ಲೈನ್ ಅಂತೀವಿ. ಇದು ಅನ್ಲಿಮಿಟೆಡ್, ಇದು ಆನ್ ಬೋತ್ ಸೈಡ್ಸ್. ಈ ಸೈಡ್ನು ಇನ್ಫಿನಿಟ್ ಆಗಿ ಇರುತ್ತೆ, ಈ ಸೈಡ್ ಕೂಡ ಅನ್ಲಿಮಿಟೆಡ್ ಇರುತ್ತೆ ಅಲ್ವಾ. ಇನ್ಫಿನಿಟ್ ನಾವು ಎಷ್ಟುವರೆಗೆ ಡ್ರಾ ಮಾಡಿದ್ರು ನಮ್ಗೆ ಲೈನ್ ಕಂಪ್ಲೀಟ್ ಆಗಲ್ಲ, ಅನ್ಲಿಮಿಟೆಡ್ ಇರುತ್ತೆ ಲೈನ್ ಅಂತಂದ್ರೆ. ಓಕೆ, ಈಗ ಅದನ್ನ ನಾವ್ ಎಲ್ಲಾದ್ರೂ ಕಟ್ ಮಾಡಿದ್ವಿ, ಇಲ್ಲಿ ಕಟ್ ಮಾಡಿದ್ವಿ, ಇಲ್ಲಿ ಎಂಡ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅದನ್ನ ಏನಂತ ಕರಿತೀವಿ? ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಒಂದ್ ಮೆಜರ್ ಇಟ್ಕೊಂತೀವಿ, 10 ಸೆಂಟಿಮೀಟರ್ ಅಂತ ಇಟ್ಕೊಂತೀವಿ, ಅದನ್ನ ಏನಂತ ಕರಿತೀವಿ? ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಓಕೆ, ಲೈನ್ ಅಂದ್ರೆ ಅನ್ಲಿಮಿಟೆಡ್ ಅಲ್ವಾ. ಸೊ ಅದರಲ್ಲಿ ನಾವು ಕಟ್ ಮಾಡಿ ಒಂದು ಎಂಡ್ ಪಾಯಿಂಟ್ ಅಂತ ಮಾಡ್ತೀವಲ್ವಾ, ಸೊ ಅದನ್ನ ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಇದು ಲೈನ್ ಆಯ್ತು. ಈಗ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ನೋಡಿ, ಈ ರೀತಿ ಟೂ ಲೈನ್ಸ್ ಈ ರೀತಿ ಕ್ರಾಸ್ ಆದ್ರೆ ಇಲ್ಲಿ ಇಂಟರ್ಸೆಕ್ಟಿಂಗ್ ಅಂತ ಹೇಳ್ತೀವಿ. ಈ ಟೂ ಲೈನ್ಸ್ ಇಂಟರ್ಸೆಕ್ಟ್ ಆಗ್ತಾ ಇದಾವೆ ಅಂತ ಹೇಳ್ತೀವಿ. ಈ ಪಾಯಿಂಟ್ ಏನಿದೆಯಲ್ಲ, ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ, ಇಲ್ಲ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಕರಿತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತಂದ್ರೆ ಒಂದಕ್ಕೊಂದು ಕ್ರಾಸ್ ಆದ್ರೆ, ಎಲ್ಲಿಯಾದ್ರೂ ಕ್ರಾಸ್ ಆದ್ರೆ ಈ ತರ ಇರ್ಲಿ ಲೈನು, ಇಲ್ಲಿ ಯಾವ್ದಾದ್ರು ಬಂತಪ್ಪ, ಇಲ್ಲಿ ಇಂಟರ್ಸೆಕ್ಟ್ ಆಯ್ತು ಅಂತ ಹೇಳ್ತೀವಿ. ಓಕೆ, ಇಂಥ ಲೈನ್ಸ್ ನ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಈಗ ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು ಅಂತ ನೋಡೋಣ. ಪ್ಯಾರಲಲ್ ಲೈನ್ಸ್ ಅಂದ್ರೆ ನೋಡಿ, ಈ ರೀತಿ ಇರ್ತವೆ, ಸ್ಟ್ರೇಟ್. ಓಕೆ, ಈ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ ಇದೆಯಲ್ಲ, ಇದು ಕಾನ್ಸ್ಟೆಂಟ್ ಇರುತ್ತೆ ಥ್ರೂ ಔಟ್. ಎಷ್ಟು ದೊಡ್ಡ ಲೈನ್ ಅನ್ನೇ ಇರ್ಲಿ, ಈ ಡಿಸ್ಟೆನ್ಸ್ ಏನಿದೆ ಅಲ್ಲ ಮಧ್ಯ, ಇದು ಕಾನ್ಸ್ಟೆಂಟ್ ಇರುತ್ತೆ, ಸೇಮ್ ಇರುತ್ತೆ. ಇಲ್ಲಿ 10 ಇದ್ರೆ ಇಲ್ಲಿನೂ 10 ಯೂನಿಟ್ಸ್ ಇದ್ದೇ ಇರುತ್ತೆ. ಅದನ್ನೇ ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ನಾವು ರೈಲ್ವೆ ಪಟ್ಟಿ ಅಂತೀವಲ್ವಾ, ಅದರಲ್ಲಿ ನೋಡ್ತೀವಲ್ವಾ, ಸೇಮ್ ಇರುತ್ತೆ, ಇದೇ ಪ್ಯಾರಲಲ್ ಲೈನ್ಸ್ ಇರ್ತವೆ. ಓಕೆ, ಈಗ ಪರ್ಪೆಂಡಿಕ್ಯುಲರ್ ಲೈನ್ಸ್. ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದ್ರೆ ಈಗ ನೋಡಿ, ಯಾವುದೇ ಲೈನಿಗೆ ಇನ್ನೊಂದು ಲೈನ್ ಬಂದಾಗ ಎಲ್ಲಿ 90 ಡಿಗ್ರಿ ಫಾರ್ಮೇಶನ್ ಆಗುತ್ತೋ ಆಗ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. ಇಲ್ಲಿ 90 ಡಿಗ್ರಿ ಫಾರ್ಮೇಶನ್ ಆಯ್ತಲ್ವಾ, ಸೊ ಈ ಲೈನ್ ಪರ್ಪೆಂಡಿಕ್ಯುಲರ್, ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ 90 ಡಿಗ್ರಿ, ಇಲ್ಲಿನೂ 90 ಡಿಗ್ರಿನೇ ಬರುತ್ತೆ, ಅದಕ್ಕಾಗಿ ಈ ಲೈನ್ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಆಂಗಲ್ಸ್ ಏನಂತ ನೋಡೋಣ. ನೋಡಿ, ಆಂಗಲ್ಸ್ ಅಂತ ಈಗ ಎಷ್ಟು ಟೈಪ್ ಇದಾವೆ ಅಂತ ನೋಡೋಣ. ಓಕೆ, ಇದನ್ನು ಓದಿದಿರಿ ನೀವು, ಆದ್ರೂ ಇಂಟ್ರೊಡಕ್ಷನ್ ಅಲ್ಲಿ ಸ್ವಲ್ಪ ಹೇಳ್ತೀನಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಲೈನ್ ಇದೆ. ಓಕೆ, ಇದು ಒಂದು ಲೈನ್, ಇದ್ರ ಮೇಲೆ ಇನ್ನೊಂದು ಲೈನ್ ಇದೆಯಪ್ಪ ಅಂತ ಹೇಳ್ಬೋದು ಯಾರಾದ್ರೂ. ಇದ್ರ ಮೇಲೆ ಇಲ್ಲಿ ಒಂದ್ ಲೈನು, ಇದ್ರ ಮೇಲೆ ಇನ್ನೊಂದು ಲೈನ್ ಇದೆ ಅಂತ. ಹಂಗಂದ್ರೆ ಇಲ್ಲಿ 2 ಲೈನ್ ಇದಾವಲ್ಲ ಮೇಡಮ್ ಅಂತಂದ್ರೆ ಇಲ್ಲಿ ಆಂಗಲ್ ಆಗಲ್ಲ. ಆಂಗಲ್ ಆಗತ್ತಾ? ಆಗಲ್ಲ. ಅದೇ ರೀತಿ ಇಲ್ಲಿ ಒಂದು ಲೈನು ಈ ರೀತಿ ನೋಡಿ, ಇಲ್ಲಿ ಆದ್ರೆ ನೋಡಿ ಒಂದು ಆಂಗಲ್ ಫಾರ್ಮೇಶನ್ ಆಯ್ತು ಅಲ್ವಾ. ನೋಡಿ, ಈ ರೀತಿ ಇದ್ರೆ ಲೈನ್ಸ್ ಆಂಗಲ್ ಫಾರ್ಮೇಶನ್ ಆಗ್ತವೆ ಅಲ್ವಾ. ನೋಡಿ, ಈ ರೀತಿ ಇದ್ರೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿ 2 ಲೈನ್ಸ್ ಇಲ್ಲೇ ಇದಾವೆ ಮೇಡಮ್ ಒಂದ್ರ ಮೇಲೆ ಒಂದು ಅಂತಂದ್ರೆ ಇಲ್ಲಿ ಆಂಗಲ್ ಫಾರ್ಮೇಶನ್ ಆಗಿಲ್ಲ. ಸೊ ಅಂತದನ್ನ ನಾವೇನಂತ ಕರಿತೀವಿ? ಝೀರೋ ಆಂಗಲ್ ಅಂತ ಕರಿತೀವಿ. ಓಕೆ, ಝೀರೋ ಆಂಗಲ್ ಅಂದ್ರೆ ಈ ರೀತಿ ಇರುತ್ತೆ. ಇದ್ರ ಬಗ್ಗೆ ಏನ್ ಕೇಳಲ್ಲ, ಬಟ್ ನಮ್ಗೆ ಗೊತ್ತಿರ್ಲಿ ಅಂತ. ಓಕೆ, ಈಗ ಅಕ್ಯೂಟ್ ಆಂಗಲ್ ಅಂದ್ರೆ ಏನು? ಅಕ್ಯೂಟ್ ಆಂಗಲ್ ಅಂದ್ರೆ ನೋಡಿ, ಲೆಸ್ ದೆನ್ 90 ಡಿಗ್ರಿ, ಲೆಸ್ ದೆನ್ 90 ಡಿಗ್ರಿ ಇರುತ್ತೆ, ಅದನ್ನೇ ನಾವು ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ನೋಡಿ, ಈ ರೀತಿ ಇರುತ್ತೆ, ಇಲ್ಲಂದ್ರೆ
ಈ ರೀತಿ ಇರ್ಬೋದು. ಓಕೆ, ಲೆಸ್ ದನ್ 90 ಡಿಗ್ರಿ ಇರುತ್ತೆ, ಅದನ್ನ ನಾವು ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಇನ್ನು ರೈಟ್ ಆಂಗಲ್. ರೈಟ್ ಆಂಗಲ್ ಅಂತಂದ್ರೆ ಏನು, ಇದನ್ನು ಗೊತ್ತಲ್ವಾ ನಿಮ್ಗೆ? 90 ಡಿಗ್ರಿ, ಎಕ್ಸಾಕ್ಟ್ 90 ಡಿಗ್ರಿ ಇದ್ರೆ ಅದನ್ನ ನಾವು ರೈಟ್ ಆಂಗಲ್ ಅಂತ ಕರಿತೀವಿ. 91 ಇದ್ರೂ ಕೂಡ ಅದು ರೈಟ್ ಆಂಗಲ್ ಆಗಲ್ಲ, 89 ಇದ್ರೂ ಕೂಡ ಅದು ರೈಟ್ ಆಂಗಲ್ ಆಗಲ್ಲ. ರೈಟ್ ಆಂಗಲ್ ಅಂದ್ರೆ ಎಕ್ಸಾಕ್ಟ್ 90 ಡಿಗ್ರಿ, ಅದನ್ನೇ ರೈಟ್ ಆಂಗಲ್ ಅಂತ ಕರಿತೀವಿ. ಈಗ ಅಬ್ಟ್ಯೂಸ್ ಆಂಗಲ್. ಅಬ್ಟ್ಯೂಸ್ ಆಂಗಲ್ ಅಂದ್ರೆ ಏನು? ಮೋರ್ ದನ್ 90 ಡಿಗ್ರಿ. ಓಕೆ, ನೋಡಿ, more than 90 degree, less than 180 degree. ಲೆಸ್ ದನ್ 180 ಡಿಗ್ರಿ ಇರುತ್ತೆ, ಮೋರ್ ದನ್ 90 ಡಿಗ್ರಿ ಇರುತ್ತೆ. ನೋಡಿ, ಈ ರೀತಿ ಕೂಡ ಇರ್ಬೋದು, ಇಲ್ಲ ಈ ರೀತಿ ಕೂಡ ಇರ್ಬೋದು. ಓಕೆ, ಎಷ್ಟಾದ್ರೂ ಯಾವ ರೀತಿ ಆದ್ರೂ ಇರ್ಬೋದು. ಇದನ್ನ ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಓಕೆ, ಈಗ ಅಬ್ಟ್ಯೂಸ್ ಆಂಗಲ್ ಗೊತ್ತಾಯ್ತು ನಿಮ್ಗೆ. ಸ್ಟ್ರೈಟ್ ಆಂಗಲ್ ಅಂದ್ರೆ ಏನು? ಸ್ಟ್ರೈಟ್ ಆಂಗಲ್ ಅಂದ್ರೆ ನೋಡಿ, ಸುಮ್ಮನೆ ಸ್ಟ್ರೈಟ್ ಲೈನ್. ಓಕೆ, ಈ ರೀತಿ ಒಂದ್ ಲೈನ್ ಇದೆ, ಈ ರೀತಿ ಒಂದ್ ಲೈನ್ ಇದೆ ಮೇಡಮ್ ಅಂತಂದ್ರೆ ಅದೇ ಸ್ಟ್ರೈಟ್ ಲೈನ್ ಆಯ್ತು. ಸೊ ಅಲ್ಲಿ ಫಾರ್ಮೇಶನ್ ಆಗೋದು ನೋಡಿ 180 ಡಿಗ್ರಿ, ಫುಲ್ ಕಂಪ್ಲೀಟ್. ಪ್ರೊಟ್ರಾಕ್ಟರ್ ಇರುತ್ತಲ್ವಾ 180 ಡಿಗ್ರಿ, ಕಂಪ್ಲೀಟ್ 180 ಡಿಗ್ರಿ ಆಗತ್ತೆ. ಅದನ್ನೇ ನಾವು ಸ್ಟ್ರೈಟ್ ಲೈನ್ ಅಂತ ಕರಿತೀವಿ. ಓಕೆ, ಈಗ ರಿಫ್ಲೆಕ್ಸ್ ಆಂಗಲ್. ರಿಫ್ಲೆಕ್ಸ್ ಆಂಗಲ್ ಅಂದ್ರೆ ಏನು ನೋಡೋಣ. ನೋಡಿ, ಈಗ ನಾವೇನ್ ಓದಿದ್ವಿ, ಈ ತರ 0 to 90 ಡಿಗ್ರಿ ವರೆಗೆ ಇದ್ರೆ ಅಕ್ಯೂಟ್ ಆಂಗಲ್ ಅಂತ ಅರ್ಥ ಆಯ್ತು, ಗೊತ್ತಾಯ್ತಲ್ವಾ? 0 to 90 ಡಿಗ್ರಿ. ಇನ್ನು ಈ ತರ ಇದ್ರೆ 90 ಡಿಗ್ರಿ ಇದ್ರೆ ಇದು ರೈಟ್ ಆಂಗಲ್ ಅಂತ ಕರಿತೀವಿ. ಓಕೆ, ಇನ್ನು ಈ ರೀತಿ ಇದ್ರೆ ಅಬೌವ್ 90 ಡಿಗ್ರಿ, ಇನ್ನು ಲೆಸ್ ದನ್ 180 ಡಿಗ್ರಿ ಇದ್ರೆ ಏನಂತ ಕರಿತೀವಿ? ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ ಅಲ್ವಾ? ಈಗ ಸ್ಟ್ರೈಟ್ ಆಂಗಲ್ ನೋಡಿ, ಸ್ಟ್ರೈಟ್ ಆಂಗಲ್ ಅಂತಂದ್ರೆ 180 ಡಿಗ್ರಿ ಕಂಪ್ಲೀಟ್ ಸ್ಟ್ರೈಟ್ ಲೈನ್ ಇರುತ್ತಲ್ವಾ, ಅದು ಸ್ಟ್ರೈಟ್ ಆಂಗಲ್ ಅಂತೀವಿ. ಇನ್ನು ಕಂಪ್ಲೀಟ್ 180 ಡಿಗ್ರಿ ಇರುತ್ತೆ. ಓಕೆ, ನೋಡಿ, ಈ ರೀತಿ ಇದ್ರೆ ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಇನ್ನು ಇದೇನ ಇನ್ನ ಸ್ವಲ್ಪ ಈ ಕಡೆ ತಂದ್ರೆ ಈ ರೀತಿ ಆಗ್ಬಿಟ್ರೆ ಸ್ಟ್ರೈಟ್ ಲೈನ್ ಆಗ್ಬಿಟ್ರೆ ಇದನ್ನೇನಂತ ಕರಿತೀವಿ? ಸ್ಟ್ರೈಟ್ ಆಂಗಲ್ ಅಂತ ಕರಿತೀವಿ ಅಲ್ವಾ? ಅದೇ ರೀತಿ ಇದೇ ರೇನ ಇನ್ನು ಸ್ವಲ್ಪ ಈ ಕಡೆ ತಂದ್ವಪ್ಪ ಅಂದ್ರೆ ಹಿಂಗ್ ಸ್ಟ್ರೈಟ್ ಇದ್ದಿದ್ದನ್ನ ಇನ್ನು ಕೆಳಗಡೆ ತಂದ್ವಿ. ಸೊ ಇಂಥ ಆಂಗಲ್ ನ ಇಲ್ಲಿ ನೋಡಿ, ಇಲ್ಲಿ ಫಾರ್ಮೇಶನ್ ಆಗ್ತಾ ಇದೆಯಲ್ವಾ, ಇಂಥ ಆಂಗಲ್ ಏನಂತ ಕರಿತೀವಿ? ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ಇದು ಮೋರ್ ದ್ಯಾನ್ 180 ಡಿಗ್ರಿ ಇರುತ್ತೆ ಅಂಡ್ ಲೆಸ್ ದ್ಯಾನ್ 360 ಡಿಗ್ರಿ ಇರುತ್ತೆ. ಓಕೆ, ಅದನ್ನ ನಾವು ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ಓಕೆ, ಈಗ ಕಂಪ್ಲೀಟ್ ಆಂಗಲ್. ಕಂಪ್ಲೀಟ್ ಆಂಗಲ್ ಅಂತಂದ್ರೆ ನೋಡಿ, ಈ ರೀತಿ ಕಂಪ್ಲೀಟ್ ಫುಲ್ ರೌಂಡ್ ಹಿಂಗ್ ಸರ್ಕಲ್ ಹಾಕಿದ್ರೆ ಅದು 360 ಡಿಗ್ರಿ ಅಂತ ಅಂತೀವಿ. ಅದನ್ನೇ ಕಂಪ್ಲೀಟ್ ಆಂಗಲ್ ಅಂತ ಕರಿತೀವಿ. 360 ಡಿಗ್ರಿ ಅಂದ್ರೆ ಗೊತ್ತಲ್ವಾ? ಫುಲ್ ರೌಂಡ್. ಈ ರೀತಿ ಇದ್ರೆ ನಾವು ಕಂಪ್ಲೀಟ್ ಆಂಗಲ್ ಅಂತ ಕರಿತೀವಿ. ಓಕೆ, ಈಗ ಆಂಗಲ್ಸ್ ಎಲ್ಲ ತಿಳ್ಕೊಂಡ್ರಲ್ವಾ? ಈಗ ನೆಕ್ಸ್ಟ್ ನೋಡಿ, ಈಗ ಪೇರ್ ಆಫ್ ಆಂಗಲ್ಸ್ ಬಗ್ಗೆ ತಿಳಿಯೋಣ. ಪೇರ್ ಆಫ್ ಆಂಗಲ್ಸ್ ಅಂದ್ರೆ ಯಾವ್ದಕ್ಕಂತಾರೆ ಅಂತಂದ್ರೆ ನೋಡಿ, ಅದರಲ್ಲಿ ಎಷ್ಟು ಟೈಪ್ಸ್ ಇದಾವೆ ಅಂತ. ಓಕೆ, ಫಸ್ಟ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ನೋಡೋಣ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನು ಅಂದ್ರೆ ನೋಡಿ, ಈ ರೀತಿ ಕಾಮನ್ ವರ್ಟೆಕ್ಸ್ ಇದ್ದು, ಕಾಮನ್ ವರ್ಟೆಕ್ಸ್ ಅಂದ್ರೆ ಕಾಮನ್ ಪಾಯಿಂಟ್. ಓಕೆ, ಇಲ್ಲಿ ಒಂದು ಆಂಗಲ್ ಆಗ್ತಾ ಇದೆ ನೋಡಿ, ಇಲ್ಲಿ ಒಂದು ಆಂಗಲ್ ಆಗಿದೆ. ನೇಮ್ ಮಾಡೋಣ, ಎ ಬಿ ಸಿ ಡಿ ಅಂತ. ಓಕೆ, ಈಗ ಡಿ ಬಿ ಸಿ ಒಂದ್ ಆಂಗಲ್ ಆಯ್ತಲ್ವಾ, ಎ ಬಿ ಡಿ ಒಂದ್ ಆಂಗಲ್, ಎರಡು ಸೇರಿ 90 ಡಿಗ್ರಿ ಇರ್ಬೇಕು. ಓಕೆ, ಇದನ್ನ 1 ಅಂದ್ರೆ ಇದನ್ನ 2 ಅನ್ನೋಣ. ಆಂಗಲ್ 1 ಪ್ಲಸ್ ಆಂಗಲ್ 2 ಆಡ್ ಮಾಡಿದ್ರೆ ನಮ್ಗೆ 90 ಡಿಗ್ರಿ ಬರಬೇಕು. ಅಂತದನ್ನ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತೀವಿ. ಇನ್ನೊಂದೇನು, ಕಾಮನ್ ವರ್ಟೆಕ್ಸ್ ಇರುತ್ತೆ, ಕಾಮನ್ ಆರ್ಮ್ ಇರುತ್ತೆ. ಕಾಮನ್ ಆರ್ಮ್ ಅಂದ್ರೆ ಕಾಮನ್ ಲೈನ್ ಇರುತ್ತೆ, ಈ ಆಂಗಲ್ಗುನು ಈ ಆಂಗಲ್ಗುನು. ಓಕೆ, ಇದು ಕಾಮನ್ ಆರ್ಮ್. ಸೊ ಅಂತದನ್ನ ನಾವು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಈಗ ಸೆಕೆಂಡ್ ಒನ್ ಸಪ್ಲಿಮೆಂಟರಿ ಆಂಗಲ್ಸ್.
ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೂ ಅದನ್ನು ಹಂಗೆ ಸೇಮ್ ನೋಡಿ, ಎರಡು ಸೇರಿದ್ರೆ ನಮ್ಗೆ ಆಂಗಲ್ 1 ಅನ್ಕೊಳ್ಳಿ, ಇದು ಆಂಗಲ್ 2 ಅನ್ಕೊಳ್ಳಿ. ಇಲ್ಲಿ ಆಂಗಲ್ 1 ಪ್ಲಸ್ ಆಂಗಲ್ 2 ಇದ್ದು ಟೋಟಲ್ ಇದ್ರದ್ದು 180 ಡಿಗ್ರಿ ಆಗುತ್ತೆ. ಅಂತದನ್ನ ನಾವು ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಈಗ ಅಡ್ಜಸೆಂಟ್ ಆಂಗಲ್ಸ್. ಅಡ್ಜಸೆಂಟ್ ಆಂಗಲ್ಸ್ ಅಂದ್ರೆ ಏನು? ಅಡ್ಜಸೆಂಟ್ ಅಂದ್ರೆ ಪಕ್ಕಕ್ಕಿರೋದು, ಅದನ್ನೇ ಅಡ್ಜಸೆಂಟ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿನೂ ಇತ್ತು ಅಲ್ವಾ? ಅಡ್ಜಸೆಂಟ್ ಆಂಗಲ್ಸ್ ಅಂದ್ರೆ ಇದ್ರ ಪಕ್ಕಕ್ಕಿದೆ ಇದೆ ಅಂತ. ಈಗ ನಾವು ಅಕ್ಕಪಕ್ಕ ಇರ್ತೀವಲ್ ಮನೆಗಳು, ಕಾಮನ್ ಗೋಡೆ ಇರುತ್ತೆ, ಸೊ ಅಂತ ಮನೆಗಳು ಅಂತ ಇದಕ್ಕೆ ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರಿತೀವಿ. ಅಡ್ಜಸೆಂಟ್ ಅಂದ್ರೆ ಪಕ್ಕ ಪಕ್ಕ ಇರೋದು. ಸೊ ಅಂತ ಕಾಮನ್ ರೇ ಇದ್ದು ನೋಡಿ, ಕಾಮನ್ ಆರ್ಮ್ ಇದ್ದು, ಕಾಮನ್ ಪಾಯಿಂಟ್ ಇದ್ದು ಅಂತದನ್ನ ನಾವು ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಅದು ಮೆಜರ್ 90 ಡಿಗ್ರಿ ಆಗಿರ್ಲಿ, ಯಾವ ಆಂಗಲ್ಸ್ ಅನ್ನ ಆಗಿರ್ಲಿ, ಅಕ್ಕಪಕ್ಕ ಇತ್ತು ಅಂತಂದ್ರೆ ಅಡ್ಜಸೆಂಟ್ ಆಂಗಲ್ಸ್. ಕಾಮನ್ ಇದನ್ನು ಅಡ್ಜಸೆಂಟ್ ಆಂಗಲ್ ನೋಡಿ, ಕಾಮನ್ ಪಾಯಿಂಟ್ ಇದೆ, ಕಾಮನ್ ಆರ್ಮ್ ಇದೆ ಅಲ್ವಾ? ಸೊ ಪಕ್ಕಕ್ಕಿದೆ, ಇಂಥದನ್ನ ನಾವು ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಈಗ ಲೀನಿಯರ್ ಪೇರ್. ಲೀನಿಯರ್ ಪೇರ್ ಅಂದ್ರೆ ಏನು? ಇದನ್ನು ಸೇಮ್ ಅಡ್ಜಸೆಂಟ್ ಆಂಗಲ್ಸ್ ತರನೇ ನೋಡಿ. ಇದು ಬಂದು ಈ ಪಾಯಿಂಟ್ ಇದೆ ಅಲ್ವಾ, ಕಾಮನ್ ಪಾಯಿಂಟ್ ಇದ್ದು ಕಾಮನ್ ಆರ್ಮ್ ಇದ್ದು ಒಂದು ಕಾಮನ್ ಆರ್ಮ್ ಇರುತ್ತೆ, ಕಾಮನ್ ಪಾಯಿಂಟ್ ಇರುತ್ತೆ. ಇನ್ನ ನಾನ್ ಕಾಮನ್ ಸೈಡ್ಸ್ ಇದಾವಲ್ವಾ ನೋಡಿ, ನಾನ್ ಕಾಮನ್ sides are in opposite direction. in opposite direction ಅಲ್ಲಿ ಇರ್ತವೆ ನೋಡಿ ಅಲ್ವಾ? ಇದು ಇದು ಈ ಸೈಡ್ ಇದೆ, ಇದು ಈ ಸೈಡ್ ಇದೆ, ಅಪೋಸಿಟ್ ಡೈರೆಕ್ಷನ್, ಡೈರೆಕ್ಟ್ ಅಪೋಸಿಟ್ ಇದೆ ಅಲ್ವಾ? ಇಂಥದನ್ನ ನಾವು ಲೀನಿಯರ್ ಪೇರ್ ಅಂತ ಕರಿತೀವಿ. ಇಲ್ಲಿನೂ ಇದೆ ನೋಡ್ರಿ, ಆದ್ರೆ ಇದು ಲೀನಿಯರ್ ಪೇರ್ ಆಗಲ್ಲ. ಲೀನಿಯರ್ ಪೇರ್ ಅಂತಂದ್ರೆ ಕಾಮನ್ ಪಾಯಿಂಟ್ ಇದೆ, ಇಲ್ಲಿ ಕಾಮನ್ ಆರ್ಮ್ ಇದೆ, ಆದ್ರೆ ನಾನ್ ಕಾಮನ್ ಸೈಡ್ಸ್ ಇದಾವಲ್ವಾ, ಇದು ಅಪೋಸಿಟ್ ಸೈಡ್ಸ್ ಎಲ್ಲಿದೆ? ಇಲ್ಲ, ಈ ರೀತಿ ಇರ್ಬೇಕು ನೋಡಿ. ಅಪೋಸಿಟ್ ಸೈಡ್, ಇದು ಈ ಸೈಡ್ ಇದ್ರೆ ಇದು ಈ ಸೈಡ್, ಒಂದು ಈಸ್ಟ್ ಇದ್ರೆ ಒಂದು ವೆಸ್ಟ್ ಇರ್ಬೇಕು, ಒಂದು ನಾರ್ತ್ ಇದ್ರೆ ಒಂದು ಸೌತ್ ಇರ್ಬೇಕು. ಆ ತರ ಇದ್ರೆ ಮಾತ್ರ ನಾವು ಲೀನಿಯರ್ ಪೇರ್ ಅಂತ ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ನೋಡಿ, ಫಿಫ್ತ್ ಒನ್ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ. ಇದನ್ನು ಪೇರ್ ಆಫ್ ಆಂಗಲ್ಸ್ ಅಲ್ಲೇ ಬರುತ್ತೆ ನೋಡಿ. ಇದು ಯಾವ್ದಕ್ಕಂತೀವಿ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂದ್ರೆ ನೋಡಿ, ವೆನ್ ಟೂ ಲೈನ್ಸ್ ಇಂಟರ್ಸೆಕ್ಟ್, ಇಲ್ಲಿ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಆಗ್ತವೆ. ನಂಬರ್ ಕೊಡೋಣ, 1 2 3 4 ಈ ತರ ಕೊಟ್ರೆ ನೋಡಿ, ಆಂಗಲ್ 1 ಇದೆ ಅಲ್ಲ, ಆಂಗಲ್ 1, ಈ ಆಂಗಲ್ 3 ವರ್ಟಿಕಲಿ ಅಪೋಸಿಟ್ ಆಯ್ತಲ್ವಾ, ಆರ್ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಅದೇ ರೀತಿ ಆಂಗಲ್ 2, ಆಂಗಲ್ 4 ಆರ್ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಲ್ವಾ? ಅದನ್ನೇ ನಾವು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ. ಇನ್ನು ಇವು ಈಕ್ವಲ್ ಇನ್ ಮೆಜರ್ ಇರ್ತವೆ. ಹೆಂಗೆ ನೋಡಿ, ಎಲ್ಲವೂ ಈಕ್ವಲ್ ಇರಲ್ಲ. ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಇರುತ್ತೆ, ಇದಕ್ಕೆ ಅಪೋಸಿಟ್ ಇದೆ ಅಲ್ವಾ, ಸೊ ಇದು ಈಕ್ವಲ್ ಇದಿರುತ್ತೆ. ಇನ್ನೊಂದು ಆಂಗಲ್ 2 ಈಕ್ವಲ್ಸ್ ಟು ಆಂಗಲ್ 4, ಇವೆರಡು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಲ್ವಾ, ಸೊ ಇವನು ಈಕ್ವಲ್ ಇರ್ತವೆ ಮೆಜರ್ ಅಲ್ಲಿ. ಓಕೆ, ಈಗ ಪೇರ್ ಆಫ್ ಆಂಗಲ್ಸ್ ಆಯ್ತು. ಈಗ ಎಕ್ಸ್ಟೀರಿಯರ್ ಆಂಗಲ್ಸ್ ನೋಡಿ, ಎಕ್ಸ್ಟೀರಿಯರ್ ಆಂಗಲ್ಸ್, ಇಂಟೀರಿಯರ್ ಆಂಗಲ್ಸ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಈ ಎರಡು ಲೈನ್ಸ್ ಪ್ಯಾರಲಲ್ ಇದ್ದು ಈ ಟ್ರಾನ್ಸ್ಫರ್ಸಲ್ ಕಟ್ ಆದ್ರೆ ಇಲ್ಲಿ ಆಂಗಲ್ಸ್ ಫಾರ್ಮೇಶನ್ ಆಗ್ತಾವಲ್ವಾ ನೋಡಿ. ಇಲ್ಲಿ ಎಷ್ಟು ಆಂಗಲ್ಸ್ ಫಾರ್ಮೇಶನ್ ಆದ್ವು, ಇಲ್ಲಿ 4 ಆಂಗಲ್ಸ್, ಇಲ್ಲಿ 4 ಆಂಗಲ್ಸ್ ಫಾರ್ಮೇಶನ್ ಆದ್ವು ಅಲ್ವಾ? ಈ ಆಂಗಲ್ಸ್ ಪ್ರಾಪರ್ಟೀಸ್ ಏನು ಅಂತ ನೋಡೋಣ. ನೋಡಿ, ಈಗ ಎಕ್ಸ್ಟೀರಿಯರ್ ಆಂಗಲ್ಸ್ ಅಂದ್ರೆ ಏನು? ಎಕ್ಸ್ಟೀರಿಯರ್ ಅಂದ್ರೆ ನಿಮಗೆ ಅರ್ಥನೇ ಗೊತ್ತಲ್ವಾ. ಎಕ್ಸ್ಟೀರಿಯರ್ ಅಂದ್ರೆ ಹೊರಗಿನ ಭಾಗ,
ಈಗ ನೋಡಿ ಈ ಲೈನ್ ಇದೆ, ಈ ಲೈನ್ ಇದೆ, ಎ ಬಿ. ಈ ಪೋರ್ಷನ್ ಏನಂತ ಹೊರಗಡೆ ಇದು ಅಲ್ವಾ, ಈ ಪೋರ್ಷನ್ಗಳು ಹೊರಗಡೆ ಇದು, ಅದನ್ನೇ ಎಕ್ಸ್ಟೀರಿಯರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಎಕ್ಸ್ಟೀರಿಯರ್ ಆಂಗಲ್ಸ್ ಯಾವ್ಯಾವ ಆಯ್ತು, ಆಂಗಲ್ 1, ಆಂಗಲ್ 2, ಆಂಗಲ್ 7, ಆಂಗಲ್ 8 ಅಲ್ವಾ. ಸೊ ಇಲ್ಲಿ ಬರೀತೀವಿ ನೋಡಿ, ಆಂಗಲ್ 1, ಆಂಗಲ್ 2, ಆಂಗಲ್ 7, ಆಂಗಲ್ 8 ಆರ್ ಎಕ್ಸ್ಟೀರಿಯರ್ ಆಂಗಲ್ಸ್. ಅದೇ ರೀತಿ ಇಂಟೀರಿಯರ್ ಅಂದ್ರೆ ನೋಡಿ ಈ ಲೈನು ಎ ಲೈನ್ ಬಿ ಲೈನ್ ಒಳಗಡೆ ಒಳಭಾಗದಲ್ಲಿರುವವೇ ಇಂಟೀರಿಯರ್ ಆಂಗಲ್ಸ್. ಇಲ್ಲಿ ಯಾವ್ಯಾವ ಬರ್ತವೆ ನೋಡಿ, ಆಂಗಲ್ 3, ಆಂಗಲ್ 4, ಆಂಗಲ್ 5, ಆಂಗಲ್ 6 ಇವು ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಈಗ ಎಕ್ಸ್ಟೀರಿಯರ್ ಇಂಟೀರಿಯರ್ ಏನಂತ ಗೊತ್ತಾಯ್ತು. ಈಗ ನೋಡಿ ಇವ್ ಎರಡು ಪ್ಯಾರಲಲ್ ಲೈನ್ಸ್ ಇದ್ದು ಈ ಟ್ರಾನ್ಸ್ಫರ್ಸಲ್ ಕಟ್ ಆದ್ರೆ ಅಲ್ಲಿ ಆಂಗಲ್ಸ್ ಪ್ರಾಪರ್ಟೀಸ್ ಏನಂತ ನೋಡೋಣ. ಓಕೆ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಆಗ್ತವೆ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಏನು ನೋಡಿ, ಆಂಗಲ್ 1 ಇಲ್ಲಿ ಆಂಗಲ್ 5 ಇದೆ, ಇವು ಕರೆಸ್ಪಾಂಡಿಂಗ್ ಆಂಗಲ್ಸ್ ನೋಡಿ. ಆಂಗಲ್ 1 ಅಂಡ್ ಆಂಗಲ್ 5 ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಅದೇ ರೀತಿ ನೋಡಿ ಆಂಗಲ್ 2, ಆಂಗಲ್ 6 ಇವನು ಕರೆಸ್ಪಾಂಡಿಂಗ್ ಆಯ್ತಲ್ವಾ. ಅದೇ ರೀತಿ ಇದನ್ನು ಆಗತ್ತೆ ನೋಡಿ, ಆಂಗಲ್ 7, ಆಂಗಲ್ 3 ಅಲ್ವಾ. ಅವು ಈಕ್ವಲ್ ಇರ್ತವೆ. ಪ್ಯಾರಲಲ್ ಲೈನ್ಸ್ ಇದ್ರೆ ಈ ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಿದಾವಲ್ವಾ ಮೆಜರ್ ಅಲ್ಲಿ ಈಕ್ವಲ್ ಇರ್ತವೆ. ಓಕೆ, ಈಗ ನಾವ್ ಹೆಂಗ್ ಕಂಡು ಹಿಡಿಬೇಕು ಮೇಡಮ್, ನಮ್ಗ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೋಡಿ, ಈ ತರ ಎಫ್ ಆಗ್ತವೆ ನೋಡಿ. ಇಲ್ಲಿ ನೋಡಿ ಎಫ್ ತರ ಕಾಣಿಸತ್ತೆ, ಎಫ್ ತರ ಕಾಣ್ತಾ ಇದೆ ಅಲ್ವಾ. ಸೊ ಎಫ್ ತರ ಕಂಡಾಗ ನಮ್ಗೆ ಈ ಒಂದು ಆಂಗಲ್ 1, ಆಂಗಲ್ 5 ಅಲ್ವಾ, ಇದು ಮೇಲ್ಭಾಗದ್ದು, ಇದು ಮೇಲ್ಭಾಗದ್ದು, ಅದು ಕರೆಸ್ಪಾಂಡಿಂಗ್ ಆಂಗಲ್ಸ್. ಎಫ್ ಇರ್ಬೇಕು, ಎಫ್ ಕಣ್ಣಂಗ್ ಕಾಣ್ಬೇಕು, ಅವಾಗ ಮೇಲ್ಭಾಗದ್ದು ತಗೊಂಡ್ರೆ ಇದನ್ನು ಮೇಲ್ಭಾಗದ್ದೇ ಆಗುತ್ತೆ. ಓಕೆ, ಈಗ ಇದು ಮಿರರ್ ಎಫ್ ನ ನೋಡ್ರಿ ಅಲ್ವಾ, ಇಲ್ಲಿನೂ ಅದೇ ರೀತಿ ಬರುತ್ತೆ. ಇಲ್ಲಿ ಆಂಗಲ್ 2 ತಗೊಂಡ್ರೆ ಇಲ್ಲಿ ಆಂಗಲ್ 6 ಬರುತ್ತೆ ಅಲ್ವಾ, ಆಂಗಲ್ 2 ಈಕ್ವಲ್ ಟು ಆಂಗಲ್ 6. ಇಲ್ಲಿನೂ ಎಫ್ ಆಗ್ತಾ ಇದೆ ಅಲ್ವಾ ನೋಡಿ, ಈ ರೀತಿ ಮಿರರ್ ಎಫ್ ಆಗ್ತಾ ಇದೆ ಅಲ್ವಾ. ಸೊ ಇಂಥದನ್ನೇ ನಾವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಗೊತ್ತಿಡಿಬೇಕು. ಈಗ ನೋಡಿ ಆ ಕಡೆಯಿಂದ ನೋಡಿ, ಆ ಕಡೆಯಿಂದ ನೋಡಿದ್ರೆ ಇದನ್ನು ಎಫ್ ಆಗ್ತಾ ಇದೆ ಅಲ್ವಾ, ಇದು ಒಂದು ಸ್ಟ್ರೇಟ್ ಲೈನು, ಇದು 2 ಲೈನ್ಸ್ ಎಫ್ ಆಗಿದೆ ಅಲ್ವಾ ಈ ಪಾರ್ಟ್. ಅದೇ ರೀತಿ ಈ ಪಾರ್ಟ್ ಕೂಡ ನೋಡಿದ್ರೆ ಎಫ್ ಆಗುತ್ತಲ್ವಾ, ಇಲ್ಲಿ 2 ಲೈನ್ಸ್, ಈ ಸ್ಟ್ರೇಟ್ ಲೈನ್. ಸೊ ಇಲ್ಲಿ ಇವೆಲ್ಲ ಈ ಪ್ಯಾರಲಲ್ ಲೈನ್ಸ್ ಇದ್ರೆ ಈ ತರ ಟ್ರಾನ್ಸ್ಫರ್ಸಲ್ ಬಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಇನ್ನ ಯಾವ್ಯಾವ ಬರ್ತವೆ ನೋಡೋಣ ಕರೆಸ್ಪಾಂಡಿಂಗ್ ಆಂಗಲ್ಸ್. ಆಂಗಲ್ 1, ಆಂಗಲ್ 5 ಬಂತು, ಆಂಗಲ್ 2 ಇಸ್ ಈಕ್ವಲ್ಸ್ ಟು ಆಂಗಲ್ 6 ಬಂತು. ಅದೇ ರೀತಿ ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 7 ಬಂತು. ಅದೇ ರೀತಿ ಆಂಗಲ್ 4 ಇಸ್ ಈಕ್ವಲ್ಸ್ ಟು ಆಂಗಲ್ 8 ನೋಡಿ, ಇಲ್ಲಿ 4 ಪೇರ್ಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಬಂತು ಅಲ್ವಾ. ಟೋಟಲ್ 8 ಆಂಗಲ್ಸ್ ಇದಾವೆ, ಅದೇ 1 ಪೇರ್ ಅಲ್ಲಿ 2 ಇರ್ತವೆ. ಸೊ 4 ಪೇರ್ಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಬರ್ತವೆ. ಅಂಡರ್ಸ್ಟ್ಯಾಂಡ್. ಈಗ ನೆಕ್ಸ್ಟ್ ಒನ್ ನೋಡೋಣ. ನೋಡಿ ಈಗ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಇಂಟೀರಿಯರ್ ಅಂದ್ರೆ ಗೊತ್ತಲ್ವಾ ಒಳಭಾಗದ್ದು. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಏನು ನೋಡಿ. ಇದ್ರಲ್ಲಿ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಇಲ್ಲಿ 3, 4, 5, 6 ಇವು ಇಂಟೀರಿಯರ್ ಆಂಗಲ್ಸ್ ಅಂತ ಓದಿದ್ವಿ. ಅದರಲ್ಲಿ ಆಲ್ಟರ್ನೇಟ್ ಇಂಟೀರಿಯರ್, ಆಲ್ಟರ್ನೇಟ್ ಅಂದ್ರೆ ನೋಡಿ ಇಲ್ಲಿ ಆಂಗಲ್ 3, ಆಂಗಲ್ 5 ಆರ್ ಆಲ್ಟರ್ನೇಟ್ ಅಂತ ಹೇಳ್ಬೋದು. ಓಕೆ, ಇವು ಇಂಟೀರಿಯರ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಓಕೆ, ಇಲ್ಲಿ ಬರಿತೀವಿ ನೋಡಿ, ಆಂಗಲ್ 3 ಅಂಡ್ ಆಂಗಲ್ 5. ಇನ್ನು ಆಂಗಲ್ 4 ಅಂಡ್ ಆಂಗಲ್ 6, ಆಂಗಲ್ 4, ಆಂಗಲ್ 6
ಇವನ್ನೇನಂತೀವಿ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತೀವಿ. ಇನ್ನು ಇವೆರಡು ಲೈನ್ಸ್ ಪ್ಯಾರಲ್ ಇದ್ದು ಈ ಟ್ರಾನ್ಸ್ಫರ್ಸಲ್ ಕಟ್ ಆದ್ರೆ ಈ ಆಲ್ಟರ್ನೇಟ್ ಇಂಟೀರಿಯರ್ಸ್ ಆಂಗಲ್ ಏನಿರ್ತವಲ್ಲ ಮೆಜರ್ ಈಕ್ವಲ್ ಇರ್ತವೆ. ಈ ಆಂಗಲ್ಸ್ ಮೆಜರ್ ಈಕ್ವಲ್ ಇರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಆಲ್ಟರ್ನೇಟ್ ಆಂಗಲ್ಸ್ ಹೆಂಗ ಕಂಡುಹಿಡಿಬೇಕು ಮೇಡಮ್ ಅಂತಂದ್ರೆ ನೋಡಿ, 3, 5 ಈಕ್ವಲ್ ಇದೆ ಅಂತ ಹೇಳ್ತೀವಲ್ವಾ, ನೋಡಿ ಈ ರೀತಿ ಬರುತ್ತೆ, ಝೆಡ್ ತರ ಇರತ್ತೆ ನೋಡಿ, ಝೆಡ್ ತರ ಕಾಣ್ತಾ ಇದೆ ಅಲ್ವಾ? ಆ ಝೆಡ್ ತರ ಕಂಡ್ರೆ ನಮ್ಗೆ ಈ ಕಡೆ ಹೊರಭಾಗದ್ದು ಈ ಕಡೆ ಹೊರಭಾಗ 3, 5 ಇವು ಈಕ್ವಲ್ ಇರ್ತವೆ. ಅದೇ ರೀತಿ ಇಲ್ಲಿನೂ ಝೆಡ್ ಆಗತ್ತೆ ನೋಡಿ, ಇದು ಮಿರರ್ ಝೆಡ್ ಆಗುತ್ತಲ್ವಾ. ಸೊ ಇಲ್ಲಿನೂ ಆಂಗಲ್ 4 ಈಕ್ವಲ್ಸ್ ಟು ಆಂಗಲ್ 6 ಅಂತ ಕರಿತೀವಿ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಇದು ಅಂಡರ್ಸ್ಟ್ಯಾಂಡ್ ಆಯ್ತು. ಈಗ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್ ಅಂದ್ರೆ ಏನು ನೋಡಿ, ಇದೇ ಝೆಡ್ ನ ನೋಡಿ, ಆಂಗಲ್ 3, ಆಂಗಲ್ 5 ನ ನೋಡಿದ್ವಲ್ವಾ, ಇದು ಇಂಟೀರಿಯರ್ ಆಯ್ತು. ಈಗ ಎಕ್ಸ್ಟೀರಿಯರ್, ಇದೇ ಝೆಡ್ ನ ನೋಡಿದಾಗ ಎಕ್ಸ್ಟೀರಿಯರ್ ಯಾವ್ದು ಬರುತ್ತೆ, ಆಂಗಲ್ 2 ಬರುತ್ತಲ್ವಾ, ಇದು ಹೊರಗಡೆ ಇದೆ. ಅದೇ ರೀತಿ ಈ ಝೆಡ್ ಹೊರಗಡೆ ಯಾವ್ದಿದೆ, 8 ಇದೆ ಅಲ್ವಾ. ಸೊ ನಾವೇನ್ ಹೇಳ್ಬೋದು, ಆಂಗಲ್ 2, ಆಂಗಲ್ 8 ಆರ್ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್. ಓಕೆ, ಇನ್ನೊಂದು ಯಾವ್ದು ಬರ್ತತಿ, ಇನ್ನೊಂದು ಪೇರು ಆಂಗಲ್ 1, ಆಂಗಲ್ 7. ಇದು ಕೂಡ ಅಷ್ಟೇ, ಇವೆರಡು ಲೈನ್ಸ್ ಪ್ಯಾರಲಲ್ ಇದ್ದು ಈ ಟ್ರಾನ್ಸ್ಫರ್ಸಲ್ ಕಟ್ ಆಗಿದ್ರೆ ಈ ಮೇಜರ್ ಕೂಡ ಈಕ್ವಲ್ ಇರ್ತವೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಆಲ್ಟರ್ನೇಟ್ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಆಂಗಲ್ಸ್. ಈಗ ಕೋ ಇಂಟೀರಿಯರ್ ಆಂಗಲ್ಸ್ ಆರ್ ಇಂಟೀರಿಯರ್ ಆಂಗಲ್ಸ್ ಆನ್ ಸೇಮ್ ಸೈಡ್ ಆಫ್ ಟ್ರಾನ್ಸ್ಫರ್ಸಲ್. ಈಗ ಇದು ಟ್ರಾನ್ಸ್ಫರ್ಸಲ್ ಇದೆ, ಈ ಲೈನ್ ಏನಿದೆಯಲ್ಲ ಟ್ರಾನ್ಸ್ಫರ್ಸಲ್, ಈ ಎ ಬಿ ಗೆ ಲೈನ್, ಈ ಸಿ ಅನ್ನೋದು ಟ್ರಾನ್ಸ್ಫರ್ಸಲ್. ಈ ಸೇಮ್ ಸೈಡ್ ಇದೆ ಅಲ್ವಾ, ಈ ಸೈಡ್ ತಗೊಳ್ರಿ, ಈ ಸೈಡ್ ಏನಿದೆ ನೋಡಿ, 4 ಇದೆ, 5 ಇದೆ, ಇದನ್ನ ನಾವು ಇಂಟೀರಿಯರ್ ಆಂಗಲ್ಸ್ ಆನ್ ಸೇಮ್ ಸೈಡ್ ಆಫ್ ಟ್ರಾನ್ಸ್ಫರ್ಸಲ್ ಅಂತ ಕರಿತೀವಿ. ಅದರಲ್ಲಿ ಇಂಟೀರಿಯರ್ ಅಂದ್ರೆ ಯಾವ್ದು ಬಂತು, 4 and 5 ಬಂತು. ಆಂಗಲ್ 4, ಬ್ಲೂ ಪೆನ್ ಇಂದ ಬರೀತೀನಿ, ಆಂಗಲ್ 4, ಆಂಗಲ್ 5 ಅಲ್ವಾ. ಇಂಟೀರಿಯರ್ ಬರುತ್ತಲ್ಲ, ಒಳಭಾಗದಲ್ಲಿ ಇದಾವೆ, ಸೇಮ್ ಸೈಡ್ ಆಫ್ ಟ್ರಾನ್ಸ್ಫರ್ಸಲ್ ಕೂಡ ಇದೆ. ಈ ಟ್ರಾನ್ಸ್ಫರ್ಸಲ್ ಇದೆ, ಒಂದ್ ಸೈಡ್ ಇದೆ, ಇದು 4 and 5 ಆಯ್ತು. ಇದು ಇವು ಪ್ಯಾರಲಲ್ ಲೈನ್ಸ್ ಇದ್ರೆ, ಎ ಅಂಡ್ ಲೈನ್ ಅಂಡ್ ಬಿ ಲೈನ್ ಆರ್ ಪ್ಯಾರಲಲ್, ದೆನ್ ಇವು ಆಂಗಲ್ 4 ಪ್ಲಸ್ ಆಂಗಲ್ 5 ಇಸ್ ಈಕ್ವಲ್ ಟು 180 ಇರುತ್ತೆ ಮೆಜರ್. ಯಾವ್ದು ಎಷ್ಟಿರತ್ತೆ ಗೊತ್ತಿಲ್ಲ, ಬಟ್ ಸಮ್ ಏನಿದೆಯಲ್ಲ 180 ಇರುತ್ತೆ. ಓಕೆ, ಅದೇ ರೀತಿ ಈ ಸೈಡ್ ಕೂಡ ನೋಡಿ, ಆಂಗಲ್ 3 ಪ್ಲಸ್ ಆಂಗಲ್ 6 ಅಲ್ವಾ, ಇಂಟೀರಿಯರ್ ಇದಾವೆ. ಇನ್ನು ಒಂದು ಸೇಮ್ ಸೈಡ್ ಆಫ್ ಟ್ರಾನ್ಸ್ಫರ್ಸಲ್ ಇದೆ, ಇದನ್ನು ಕೂಡ ಸಮ್ 180 ಇರುತ್ತೆ ಅಂತ ಹೇಳ್ಬೋದು ನಾವು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಷ್ಟು ಗೊತ್ತಿದ್ರೆ ನಾವು ಎಕ್ಸರ್ಸೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಇದು ನೆಕ್ಸ್ಟ್ ಒನ್.